ಬಂಗಾರಪೇಟೆ ತಾಲೂಕಿಗೆ ಮಾನ್ಯ ಉಪಲೋಕಾಯುಕ್ತ ಸರ್ ಅವರು ಇದೇ ತಿಂಗಳ 5ನೇ ತಾರೀಕು ಫೆಬ್ರವರಿ ತಿಂಗಳ 5ನೇ ತಾರೀಕು ನಮ್ಮ ಬಂಗಾರಪೇಟೆ ತಾಲೂಕಿಗೆ ಸಾರ್ವಜನಿಕರು ಈಗಾಗಲೇ ಏನು ಅಹವಾಲುಗಳನ್ನ ಕೊಟ್ಟಿದ್ರು ಅದನ್ನ ಒಂದು ವಿಲೇವಾರಿ ಮಾಡೋ ಉದ್ದೇಶಕ್ಕೋಸ್ಕರ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಈಗಾಗಲೇ ತಮಗೆ ಕಂಪ್ಲೇನೆಂಟ್ ಯಾರಿದ್ದಾರೆ ಅಂತ ಅವ್ರದ್ದು ತಮ್ಗೆ ಈಗಾಗಲೇ ಮಾಹಿತಿ ಗೊತ್ತಿರಬಹುದು. ಅದರ ಸಂಬಂಧ 5ನೇ ತಾರೀಕು 10 ಗಂಟೆಗೆ ನಮ್ಮ ಮಾನ್ಯ ಉಪಲೋಕಾಯುಕ್ತ ಸರ್ ಅವರು ಬರ್ತಾ ಇದ್ದಾರೆ. ಆದ್ದರಿಂದ ತಾವೆಲ್ಲರೂ ದಯವಿಟ್ಟು ಎಲ್ಲರೂ ಸಮೇತ ಈಗ ಯಾರ್ಯಾರು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅವರೆಲ್ಲರೂ ಹಾಜರಾಗಬೇಕು. ಮತ್ತು ಅದೇ ರೀತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಎಲ್ಲ ಇಲಾಖಾ ಮುಖ್ಯಸ್ಥರನ್ನು ಸಮೇತ ಕರೆದು ನಾವು ಮೀಟಿಂಗ್ನ ಮಾಡಿರ್ತೀವಿ. ಎಲ್ಲ ಥರದ್ರಲ್ಲೂ ಸಮೇತ ಸ್ಟೇಜ್ ವ್ಯವಸ್ಥೆ ಮಾಡ್ಕೊಳ್ಳೋದ್ರಿಂದ ಇರ್ಬೋದು ಅಥವಾ ಪ್ರೋಟೋಕಾಲ್ ಮಾಡೋ ತಯಾರಿ ಇರ್ಬೋದು. ಜೊತೆಗೆ ಸಾರ್ವಜನಿಕರು ಯಾವ ಕಡೆ ಕೂತ್ಕೋಬೇಕು, ಜೊತೆಗೆ ಈಗ ಅದು ನಮ್ಮ ಅಫಿಷಿಯಲ್ ಯಾವ ಕಡೆ ಕೂತ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲನೂ ಸಮೇತ ಈಗ ನಮ್ಮ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಕರೆದು ನಾವು ಮೀಟಿಂಗ್ ಮಾಡಿರ್ತೀವಿ. ಈಗ ಅಹವಾಲುಗಳನ್ನ ಅಂತಲ್ಲ, ಈಗಾಗಲೇ ಕೊಟ್ಟಿರುವಂಥದ್ದು ದೂರದು ಏನಿರುತ್ತೆ ಅದನ್ನು ಮಾತ್ರ ವಿಲೇವಾರಿ ಮಾಡೋಕ್ಕೆ ಮಾನ್ಯ ಲೋಕಾಯುಕ್ತ ಸರ್ ಅವ್ರು ಬರ್ತಿದ್ದಾರೆ. ಆದ್ದರಿಂದ ಎಲ್ಲರೂ ಈಗೇನು ದೂರದಾರ ಏನಿದ್ದೀರಾ ಅವರೆಲ್ಲ ದಯವಿಟ್ಟು ಎಲ್ಲರೂ ಈಗಾಗಲೂ ತಮ್ಗೆ ಇನ್ಫಾರ್ಮೇಷನ್ ಗೊತ್ತಿರ್ಬೋದು. ಎಲ್ಲರೂ ಬಂದು ಆಲ್ಮೋಸ್ಟ್ ಆಲ್ ನಮ್ಮದು ಒಂದು ಅರ್ಧ ಭಾಗ ಕ್ಲಿಯರ್ ಆಗಿದೆ. ಏನು ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ, ಉಳಿದಿರುವಂಥದ್ದು ಆಯಾ ಡಿಪಾರ್ಟ್ಮೆಂಟ್ ಅವ್ರದ್ದು ಏನಿದೆ ಅಹವಾಲುಗಳನ್ನ ಅವತ್ತು ಮಾನ್ಯ ನಮ್ಮ ಲೋಕಾಯುಕ್ತ ಸರ್ ಅವರು ಖುದ್ದು ದೂರುದಾರರ ಜೊತೆ ಏನಿದ್ದಾರೆ ಅದನ್ನು ವಿಲೇವಾರಿ ಮಾಡ್ತಾರೆ. ಎಲ್ಲರೂ ಬಂದು ದೂರುದಾರ ಏನಿದ್ದೀರಾ ಎಲ್ಲರೂ ಕಂಪಲ್ಸರಿ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಕೋರ್ತೇನೆ. ಪ್ಲೇಸ್ ಬಂದು ನಮ್ಮ ಮುನ್ಸಿಪಲ್ ಆಫೀಸ್ ಆವರಣ ಇದೆಯಲ್ಲ, ಅಲ್ಲಿನೇ ನಾವು ಸ್ಟೇಜ್ನ ಹಾಕ್ತಾ ಇದ್ದೀವಿ. ಜೊತೆಗೆ ಟೈಮಿಂಗ್ಸ್ ಬಂದು 10 ಗಂಟೆ 5ನೇ ತಾರೀಕು ಫೆಬ್ರವರಿ 5 ಎಲ್ಲೂ ಸಮೇತ ತಯಾರಿ ನಾವು ಮಾಡ್ಕೊಂಡಿದ್ದೀವಿ. ಅದನ್ನು ನಾವು 3ನೇ ತಾರೀಕಿಂದನೇ ತಯಾರಿ ಮಾಡ್ಕೊಳ್ಬೇಕು ಇನ್ನೂ ಒಂದು ಸತಿ. ಅದಕ್ಕೋಸ್ಕರ ಅಂತಲೇ ನಾವು ಇವತ್ತೆಲ್ಲ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳೆಲ್ಲ ಏನಿದ್ದಾರೆ ಯಾರ್ಯಾರು ಯಾವ್ಯಾವ ಕೆಲಸನ ಕ್ರಮಬದ್ಧವಾಗಿ ಶಿಸ್ತಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ಮೀಟಿಂಗ್ ಕರೆದು ಎಲ್ಲ ಅಧಿಕಾರಿಗಳಿಗೂ ಸೂಚನೆ ನೀಡಿದ್ದೀನಿ. ಅದ್ರ ಪ್ರಕಾರ ನಾವೆಲ್ಲ ಶಿಸ್ತುಬದ್ಧವಾಗಿ ನಾವು ಖಂಡಿತ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಎಲ್ಲರೂ ಸೇರಿ ನಾವು ಒಟ್ಟಾಗಿ ಕೆಲಸ ಮಾಡ್ತೀವಿ. ಆಗೋವರೆಗೂ ಸರ್ ಒಟ್ಟು 117 ಕೇಸಸ್ ಏನೋ ಇದ್ದಾವೆ. ಟೈಮಿಂಗ್ಸ್ ಏನಿಲ್ಲ, ಡಿಸ್ಪೋಸಲ್ ಆಗೋವರೆಗೂ ಇರುತ್ತೆ. ಸಂಜೆ ನೈಟು ಲೇಟ್ ಆಗ್ಬೋದು. ಅದಕ್ಕೆ ಇಲ್ಲ, ಬೆಳಗ್ಗೆ 10 ಗಂಟೆಗೆ ಶುರು ಆಗುತ್ತೆ. ಬಟ್ ಸ್ಟಿಲ್ ಎಂಡ್ ಆಗೋವರೆಗೂ ಅಪ್ಲಿಕೇಶನ್ ಡಿಸ್ಪೋಸಲ್ ಯಾರ್ಯಾರು ಅಪ್ಲಿಕೆಂಟ್ ಬಂದಿರ್ತಾರೆ ಅವ್ರದ್ದು ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಎಲ್ಲ ಡಿಪಾರ್ಟ್ಮೆಂಟ್ ಸಮೇತ ಕಾರ್ಯಕ್ರಮ ಇರುತ್ತೆ. ಪೂರ್ತಿ ಕೊನೆ ಎಷ್ಟೊತ್ತಿಗೆ ಅಂತ ನಾವು ಟೈಮಿಂಗ್ಸ್